ಆಟೋ ಚಾಲಕನಿಂದ ಸೀಕ್ರೆಟ್ ಪತ್ನಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರ ತನಿಖೆಯಲ್ಲಿ ಪತಿಯ ಕಳ್ಳಾಟಗಳು ಬಯಲಾಗಿವೆ. ಗುಟ್ಟಾಗಿ ತಾಳಿ ಕಟ್ಟಿದ್ದ ಪತ್ನಿಯನ್ನ ಕೊಂದು ಮುಗಿಸಿದ್ದಾನೆ ಪಾಪಿ. ಆಟೋ ಚಾಲಕನ ಕಳ್ಳಾಟ ಒಂದೊಂದಾಗೆ ಬಯಲಾಗ್ತಾ ಇದೆ. ಈಗ ಈತ ಗುಟ್ಟಾಗಿ ತಾಳಿ ಕಟ್ಟಿದ್ದ ಹೆಂಡತಿಯನ್ನೇ ಕೊಂದು ಮುಗಿಸಿದ್ದ. ವಿಷಯಕಿ ಭವಾನಿಯನ್ನ ಕೊಂದು ಶವದ ಜೊತೆಯಲ್ಲಿ ಮಲಗಿದ್ದ. ವಿಷ ಕುಡಿದು ಅಸ್ವಸ್ಥನಾದಂತೆ ಚಂದ್ರಶೇಖರ್ ಕಳ್ಳಾಟವನ್ನ ಮಾಡಿದ್ದ, ನಾಟಕ ಮಾಡಿದ್ದ. ವಿಷ ಕುಡಿಯದೆ ಆತ್ಮಹತ್ಯೆಯ ನಾಟಕವಾಡಿದ್ದ ಈ ಕಿಲಾಡಿ. ಪೊಲೀಸರು ಸ್ಥಳಕ್ಕೆ ಬಂದರೂ ಕೂಡ ಅಸ್ವಸ್ಥನಾದಂತೆ ನಾಟಕ ಆಡ್ತಾ ಇದ್ದ. 1.5 ಗಂಟೆ ಶವದ ಜೊತೆಯಲ್ಲಿ ಮಲಗಿ ಹೈಡ್ರಾಮಾ ಮಾಡಿದ್ದಾನೆ. ಭವಾನಿ ಶವ ತಬ್ಬಿ ಮಲಗಿದ್ದ ಕಿಲಾಡಿ ಚಂದ್ರಶೇಖರ್ ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡುವಾಗ ಕೂಡ ಬದುಕಿರೋದು ದೃಢಪಟ್ಟಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದ್ದ ಪ್ರಕರಣ ಇದು. ಕಳೆದ ಕೆಲ ದಿನಗಳ ಹಿಂದೆ ಆಟೋ ಚಾಲಕ ತನ್ನ ಸೀಕ್ರೆಟ್ ಪತ್ನಿ ಈಕೆಯನ್ನು ಹತ್ಯೆ ಮಾಡಿರೋದು. ಆದರೆ ಪೊಲೀಸರ ತನಿಖೆಯಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ. ಈತನ ಹೆಸರು ಚಂದ್ರಶೇಖರ್ ಅಂತೇಳಿ. ಹಾಗೆಯೇ ಕೊಲೆಯಾಗಿರೋ ಈ ಯುವತಿಯ ಹೆಸರು ಭವಾನಿ ಮತ್ತು ಚಂದ್ರಶೇಖರ್ ಆತ್ಮಹತ್ಯೆ ಪ್ರಯತ್ನವನ್ನ ಮಾಡಿದ್ರ ಎನ್ನುವುದಾಗೂ ಕೂಡ ಒಂದಷ್ಟು ಚರ್ಚೆಗಳು ಆಗ್ತಾ ಇತ್ತು. ಆದರೆ ಇಲ್ಲಿ ಚಂದ್ರಶೇಖರ್ನ ಕಳ್ಳಾಟಗಳು ಬಯಲಾಗಿದೆ. ಭವಾನಿಗೆ ವಿಷ ಕುಡಿಸಿ ಈತ ಮಾತ್ರ ವಿಷ ಕುಡಿದಿರಲಿಲ್ಲ, ಭವಾನಿಯನ್ನ ಕೊಲೆ ಮಾಡ್ತಾನೆ ವಿಷ ಕುಡಿಸಿ. ಅದಾದ್ಮೇಲೆ ಹೆಣದ ಜೊತೆ 1 ಗಂಟೆ ಮಲಗಿರ್ತಾನೆ. ಪೊಲೀಸರು ಬರೋ ತನಕನೂ ಕೂಡ ಸ್ಥಳದಲ್ಲಿ ಆತ ಇರ್ತಾನೆ. ತಾನು ವಿಷ ಕುಡಿದವರಂತೆ ನಾಟಕ ಬೇರೆ ಮಾಡಿದ್ದ. ಅಸ್ವಸ್ಥನಾದಂತೆ ಬಿದ್ದು ಒದ್ದಾಡ್ತಾ ಇದ್ದ. ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡುವಾಗ ಗೊತ್ತಾಗುತ್ತೆ ಈತ ಜೀವ ಇದ್ದಾನೆ ಅಂತೇಳಿ. ಚಂದ್ರು ಮತ್ತು ಭವಾನಿ ಮ್ಯಾರೇಜ್ ಕಹಾನಿಯನ್ನ ಮೊದಲ ಪತ್ನಿ ತಿಳಿದಿತ್ತು. ಇದೇ ವಿಚಾರಕ್ಕೆ ಚಂದ್ರಶೇಖರ್ ಮತ್ತು ಪತ್ನಿ ನಡುವೆ ಗಲಾಟೆಯಾಗಿದೆ. ಭವಾನಿಗೂ ಕೂಡ ತರಾಟೆಗೆ ತೆಗೆದುಕೊಂಡಿದ್ಲು ಮೊದಲ ಪತ್ನಿ. ಭವಾನಿ ಬದುಕಿದ್ರೆ ನನಗೆ ಕುತ್ತು ಅಂತೇಳಿ ಚಂದ್ರು ಮಾಸ್ಟರ್ ಪ್ಲಾನ್ ಮಾಡ್ತಾನೆ. ಇದೇ ಕಾರಣಕ್ಕೆ ಇಬ್ಬರು ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರಕ್ಕೆ ಬರ್ತಾರೆ. ಆಕೆಗೆ ವಿಷ ಕುಡಿಸಿ ಭವಾನಿ ಕತ್ತು ಹಿಸುಕಿ ಕೊಲ್ತಾನೆ ಚಂದ್ರಶೇಖರ್. ಬಳಿಕ ತಾನು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವ ನಾಟಕ ಆಡಿದ್ದಾನೆ ಎನ್ನುವ ಮಾಹಿತಿ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಒಂದು ಕಡೆಯಲ್ಲಿ ಭವಾನಿ ಮನೆಯಲ್ಲಿ ಮದುವೆಗೊತ್ತಾಯ ಮಾಡ್ತಾ ಇದ್ದಾರೆ ಎನ್ನುವ ಮಾಹಿತಿ ಕೂಡ ಇತ್ತು. ಹಾಗೆಯೇ ಇದರಿಂದ ಬೇಸತ್ತು ಚಂದ್ರಶೇಖರ್ ಮತ್ತು ಭವಾನಿ ವಿಷವನ್ನ ಸೇವಿಸಿದ್ದಾರೆ ಎನ್ನುವ ಮಾಹಿತಿ ಮೊದಲ ಹಂತಕ್ಕೆ ಸಿಕ್ಕಿತ್ತು. ಆದರೆ ಈ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಈ ಚಂದ್ರು ವೈಫ್ ಇದಾರಲ್ಲ, ಚಂದ್ರು ಮೊದಲ ಹೆಂಡತಿ ಇದಾರಲ್ಲ, ಅವ್ರಿಗೆ ಗೊತ್ತಾಗಿರುತ್ತೆ ಈ ಸೀಕ್ರೆಟ್ ಮ್ಯಾರೇಜ್. ಭವಾನಿ ಮತ್ತು ಚಂದ್ರಶೇಖರ್ ಮದುವೆ ಆಗಿರೋದು ಗೊತ್ತಾಗುತ್ತೆ. ಇಬ್ಬರಿಗೂ ಸರಿಯಾಗಿ ಕ್ಲಾಸ್ ತಗೊಂತಾರೆ. ಆವಾಗ ಈ ಚಂದ್ರಶೇಖರ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಈ ಭವಾನಿ ಬದುಕಿದ್ರೆ ನನ್ನ ಜೀವಕ್ಕೆ ಆಪತ್ತು, ನನ್ನ ಲೈಫ್ ಹಾಳಾಗತ್ತೆ ಅಂತೇಳಿ ಇಬ್ಬರು ವಿಷ ಸೇವಿಸು ನಾಟಕ ಮಾಡ್ತಾರೆ. ಅಂತ ಹೇಳಿದ್ರೆ ಈ ನಾಟಕ ಮಾಡು ಚಂದ್ರಶೇಖರ್ ಭವಾನಿಗೆ ವಿಷ ಕುಡಿಸಿದ್ದ. ಆಕೆಯ ಕುತ್ತಿಗೆ ಹಿಡಿದು ಸಾಯಿಸಿದ್ದ. ಅದಾದ ಬಳಿಕ ಈತ ಆತ್ಮಹತ್ಯೆಯ ಹೈಡ್ರಾಮವನ್ನ ಮಾಡಿದ್ದ. ಶವದ ಪಕ್ಕವೇ ಈತ ಮಲಗಿದ್ದ. ಆಕೆಯ ಕತ್ತು ಹಿಸುಕಿ ಕೊಂದಿದ್ದಾನೆ ಚಂದ್ರಶೇಖರ್. ಭವಾನಿಯ ಕತ್ತು ಹಿಸುಕಿ ಕೊಂದಿರೋದು. ಬಳಿಕ ತಾನು ಕೂಡ ವಿಷವನ್ನ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವ ನಾಟಕವನ್ನ ಮಾಡಿದ್ದಾನೆ. ಸದ್ಯ ಪೊಲೀಸರ ತನಿಖೆಯಲ್ಲಿ ಒಂದಷ್ಟು ಆಘಾತಕಾರಿ ವಿಚಾರಗಳು ಗೊತ್ತಾಗಿದೆ. ಈತ ಭವಾನಿ ಕುಟುಂಬಸ್ಥರು ಮನೆಯಲ್ಲಿ ಆಕೆಗೆ ಮದುವೆ ಮಾಡಬೇಕು ಅಂತೇಳಿ ಹುಡುಕ್ತಾ ಇದ್ರು. ಆದರೆ ಭವಾನಿ ಬೆಂಗಳೂರಿನಲ್ಲಿ ಆಟೋ ಡ್ರೈವರ್ ಚಂದ್ರಶೇಖರ್ ಜೊತೆ ಮದುವೆ ಆಗಿಬಿಟ್ಟಿದ್ಲು. ಸೀಕ್ರೆಟ್ ಮ್ಯಾರೇಜ್. ಈ ಚಂದ್ರಶೇಖರ್ಗೆ ಮೊದಲೇ ಮದುವೆ ಆಗಿತ್ತು, ಮಗು ಕೂಡ ಇತ್ತು. ಪ್ರಕರಣದ ತನಿಖೆಯನ್ನು ಪೊಲೀಸರು ಚುರುಕುಗೊಳಿಸಿದ್ದಾರೆ. ಹಾಗೆಯೇ ಒಂದಷ್ಟು ವಿಚಾರಗಳು ಕೂಡ ಆರೋಪಿ ವಿಚಾರಣೆ ಸಂದರ್ಭದಲ್ಲಿ, ಚಂದ್ರಶೇಖರ್ ವಿಚಾರಣೆ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಒಂದು ಕಡೆಯಲ್ಲಿ ಆರೋಪಿ ಚಂದ್ರಶೇಖರ್ ಫೋಟೋ, ಇನ್ನೊಂದು ಕಡೆಯಲ್ಲಿ ಕೊಲೆಯಾಗಿರುವ ಭವಾನಿ ಫೋಟೋ. ಇಬ್ಬರ ಫೋಟೋವನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ಭವಾನಿ ಬದುಕಿನಲ್ಲಿ ಬಂದ ಆಟೋ ಡ್ರೈವರ್ ಮದುವೆಯಾಗಿ ಆಕೆ ಜೊತೆ ಇದ್ದು ಬಳಿಕ ಆಕೆಯನ್ನು ಕೊಂದು ಹೋಗಿದ್ದಾನೆ. ಹಾಗೆಯೇ ಅಲ್ಲಿನ ಸ್ಥಳೀಯರು ಹೇಳುವ ಮಾಹಿತಿ ಪ್ರಕಾರ ಇವರಿಬ್ಬರು ಮನೆಯನ್ನು ಲೀಸಿಗೆ ಹಾಕ್ಕೊಂಡಿದ್ರು. ಮನೆ ಲೀಸಿಗೆ ಹಾಕೊಳ್ಳೋ ಟೈಮ್ನಲ್ಲಿ ನಾವಿಬ್ರು ಕೆಲವೇ ದಿನಗಳಲ್ಲಿ ಮದುವೆ ಆಗ್ತೀವಿ ಅಂತೇಳಿ ಮನೆ ಓನರ್ಗೆ ಹೇಳಿರ್ತಾರೆ. ಹಾಗೆಯೇ ಮನೆ ಓನರ್ಗೆ ಹಣ ಕೊಟ್ಟು ಆ ಮನೆಯಲ್ಲಿ ಅವರಿಬ್ಬರು ಇರ್ತಾರೆ, ಒಟ್ಟಿಗೆ ಬರ್ತಾರೆ, ಒಟ್ಟಿಗೆ ಹೋಗ್ತಾ ಇರ್ತಾರೆ. ಮನೆ ಓನರ್ಗೆ ಇವರೇನೋ
ಸ್ವಲ್ಪ ದಿನಗಳಲ್ಲಿ ಮದುವೆ ಆಗಬಹುದು ಅಂತೇಳಿ ಮನೆ ಓನರ್ ಕೂಡ ಬಾಡಿಗೆ ಕೊಟ್ಟಿರ್ತಾರೆ. ಆದರೆ ಈ ಚಂದ್ರಶೇಖರ್ಗೆ ಮುಂಚೆ ಒಂದು ಮದುವೆ ಆಗಿ ಮಗು ಇರುತ್ತೆ. ಆ ಮ್ಯಾಟರ್ ಆತನ ಹೆಂಡತಿಗೆ ಗೊತ್ತಾಗತ್ತೆ. ಅವನ ಮೊದಲೇ ಹೆಂಡತಿ ಹೈಡ್ರಾಮವನ್ನು ಕ್ರಿಯೇಟ್ ಮಾಡಿದರು. ಇಬ್ಬರಿಗೆ ಸರಿಯಾಗಿ ಕ್ಲಾಸ್ ತೊಗೊಂಡಿದ್ದಾರೆ ಈ ಚಂದ್ರಶೇಖರ್ ಮತ್ತು ಭವಾನಿಗೆ. ಅದಾದ ಮೇಲೆ ಚಂದ್ರಶೇಖರ್ ಭವಾನಿಯನ್ನು ಕೊಂದು ತಾನು ಆತ್ಮಹತ್ಯೆಯ ನಾಟಕವಾಡಿದ್ದಾನೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಗಮನಿಸ್ತಾ ಇದ್ವಿ ಒಂದು ಕಡೆಯಲ್ಲಿ ಭವಾನಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರ ತನಿಖೆಯಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇವೆ. ಈಗ ಈ ಪ್ರಕರಣಕ್ಕೆ ಸಿಕ್ಕಿರುವಂತ ಟ್ವಿಸ್ಟ್ ಏನು ಅಂತೇಳಿ? ಒಬ್ಬ ದರ್ನಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಈ ಭವಾನಿ ಅನ್ನುವಂತಹ ಯುವತಿಯನ್ನ ಕೊಲೆ ಮಾಡಿದ ಆಟೋ ಚಾಲಕ ಚಂದ್ರಶೇಖರ್ನ ಒಂದು ಹೈಡ್ರಾಮಾವನ್ನು ಕಂಡು ಪೊಲೀಸರೇ ಶಾಕ್ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಈ ಭವಾನಿಯನ್ನ ಹತ್ಯೆ ಮಾಡಿದ ನಂತರ ಅಂದ್ರೆ ಈ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಟ್ಟಾಗಿ ಮದುವೆ ಆಗಿರ್ತಾನೆ. ಆದ್ರೆ ಈ ವಿಚಾರ ಇವತ್ತಿಯವರ ಮನೆಯಲ್ಲಿ ತಿಳಿದಿರಲ್ಲ. ಇವತ್ತು ಮನೆಯಲ್ಲಿ ಕೂಡ ಈಕೆಗೆ ಮದುವೆ ಮಾಡೋದಕ್ಕೆ ಮುಂದಾಗಿರ್ತಾರೆ. ಆಗ ಈತ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಫೋಟೋವನ್ನು ಕೂಡ ಹಾಕಿರ್ತಾನೆ. ಅಂದ್ರೆ ತನಗೆ ಮದುವೆ ಆಗಿದೆ, ಆನಿವರ್ಸರಿ ಒಂದು ವಿಶೇಷ ಅಂತ ಹೇಳಿ ಹಾಕಿರ್ತಾನೆ. ಆ ವಿಚಾರ ಅವ್ರ ಮನೆಯವರಿಗೂ ಕೂಡ ಗೊತ್ತಾಗಿರುತ್ತೆ. ಆ ಸಂದರ್ಭದಲ್ಲಿ ಆಕೆ ಮನೆಯವರು ಈಕೆಯನ್ನ ಕನೆಕ್ಟ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಆಕೆ ಮೊಬೈಲ್ ಕರೆ ಸ್ವೀಕರಿಸೋದಿಲ್ಲ. ಆಗ ಮನೆ ಓನರ್ಗೂ ಕೂಡ ಕರೆಯನ್ನ ಮಾಡ್ತಾರೆ. ಬಂದು ನೋಡಿದಂತ ವೇಳೆಯಲ್ಲಿ ಇಬ್ರು ಕೂಡ ಮೃತಪಟ್ಟಿರುವ ಸ್ಥಿತಿಯಲ್ಲಿ ಪತ್ತೆ ಆಗಿರ್ತಾರೆ. ಆಗ ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಪೊಲೀಸರು ಬಂದು ಸ್ಪಾಟ್ ಮಾರ್ಗರ್ ಮಾಡುವಂತಹ ಸಂದರ್ಭದಲ್ಲಿ ಈ ಸುತ್ತ ಎಲ್ಲವನ್ನು ಕೂಡ ಏನೇನಿರುತ್ತೆ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಆದ್ರೆ ಈಕೆಯನ್ನ ಕತ್ತಿಸಿ ಹತ್ಯೆ ಮಾಡಿದ ನಂತರ ಚಂದ್ರಶೇಖರ್ ಪಾಯ್ಸನ್ ಕುಡಿದಿರುವ ರೀತಿಯಲ್ಲಿ ನಾಟಕ ಮಾಡಿ ಆಕೆಯ ಪಕ್ಕದಲ್ಲೇ ಕೂಡ ಮಲಗಿರ್ತಾರೆ. ಸುಮಾರು 1.5 ಗಂಟೆಗಳ ಕಾಲ ಪೊಲೀಸರು ಒಂದು ಕ್ರೈಮ್ ಸೀನ್ ಏನಿರುತ್ತೆ ಎಲ್ಲವನ್ನು ಕೂಡ ಸ್ಪಾಟ್ ಮಾರ್ಗರ್ ಮಾಡ್ತಾರೆ. ಎಲ್ಲವನ್ನು ಕೂಡ ದಾಖಲಿಸಿಕೊಳ್ಳುವಂತಹ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಕೂಡ ಈ ಚಂದ್ರಶೇಖರ್ ಏನಿದ್ದಾನೆ ಈತ ಮೃತಪಟ್ಟಿರುವ ಹಾಗೆ ನಾಟಕವನ್ನ ಮಾಡ್ತಾ ಮಲಗಿರ್ತಾನೆ. ಆದ್ರೆ ಆತ ಮೃತಪಟ್ಟಿರೋದಿಲ್ಲ. ಆಗ ಈ ಮೃತದೇಹಗಳನ್ನ ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡುವಂತ ಸಂದರ್ಭದಲ್ಲಿ ಈತ ಕೈ ಕಾಲಗಳನ್ನ ಕೂಡ ಅಲ್ಲಾಡಿಸ್ತಾನೆ. ಅದನ್ನ ಗಮನಿಸಿದ ಪೊಲೀಸರು ಈತ ಬದುಕಿದ್ದಾನೆ ಅಂತ ಹೇಳಿ ತಕ್ಷಣ ಆಸ್ಪತ್ರೆಗೆ ಸೇರಿಸುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಆತ ಅಲ್ಲಿ ಪಾಯ್ಸನ್ ಕೂಡ ಸೇವಿಸಿರೋದು ಕೂಡ ಯಾವ್ದು ಕೂಡ ಕಂಡು ಬರಲಿಲ್ಲ. ಆಗ ಪೊಲೀಸರು ಕೂಡ ಈತನ ನಾಟಕವನ್ನ ಕಂಡು ಶಾಕ್ ಆಗ್ತಾರೆ. ಸದ್ಯ ಪೊಲೀಸರು ಈತನ ಬಗ್ಗೆ ಹೇಳಿಕೆಗಳನ್ನ ದಾಖಲಿಸಿಕೊಳ್ಳೋದಕ್ಕೂ ಕೂಡ ಮುಂದಾಗಿದ್ದಾರೆ. ಈಗಾಗಲೇ ಟ್ರೀಟ್ಮೆಂಟ್ ಅನ್ನು ಕೂಡ ಪಡೆದುಕೊಂಡಿರುವಂತಂದ್ರೆ ಯಾಕೋಸ್ಕರ ಈತ ಹತ್ಯೆ ಮಾಡಿದ ಏನು ಅನ್ನುವಂತ ಇಂಟೆಂಟ್ ಮಾಹಿತಿಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಕೂಡ ಪೊಲೀಸರು ಸದ್ಯ ಮುಂದಾಗಿರುವಂತದ್ದು. ಈತನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ನಂತರ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾರೆ. ಸಂಪತ್, ವೆಂಕಟೇಶ್ ಹಾಗೆ ಹೋಲ್ಡ್ನಲ್ಲಿರಿ.